ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಭಾಗ್ಯ ತುಂಬಾ ಬೇಜಾರು ಮಾಡಿಕೊಂಡು ಕೂತಿರ್ತಾಳೆ. ಏನಿದು, ನಾನು ಸ್ವಲ್ಪ ಕೂಡ ತಾಳ್ಮೆಯಿಂದ ಯೋಚನೆ ಮಾಡಿದೆ, ಆದಿಯವ್ರ ಜೊತೆ ಹಾಗೆಲ್ಲ ಮಾತಾಡ್ಬಿಟ್ಟೆ. ಪ್ರತಿ ಸಲ ಕೂಡ ನಾನು ತಾಳ್ಮೆಯಿಂದನೇ ಎಲ್ಲ ಮಾತಾಡ್ತಿದ್ದೆ, ಆದರೆ ಈಗ ಯಾಕೆ ಈ ರೀತಿ ಆಯಿತು, ನನ್ನಿಂದ ಅವ್ರ ಮನಸ್ಸಿಗೆ ಇಷ್ಟೆಲ್ಲ ಬೇಜಾರಾಗಿದೆ ಅಂತ ಹೇಳಿ ಅವಳಿಗೆ ತುಂಬಾ ಬೇಜಾರು ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ನಾನು ಇವಾಗ ಹೇಗೆ ಅವರಿಗೆ ಕ್ಷಮಿಸಿ ಅಂತ ಹೇಳಿ ಫೋನ್ ಮಾಡಲಿ, ಅವ್ರು ನನ್ನ ಕ್ಷಮಿಸ್ತಾರ, ಮಾಡೋ ತಪ್ಪೆಲ್ಲನೂ ಮಾಡಿಬಿಟ್ಟು ಕ್ಷಮೆ ಕೇಳಿದರೆ ಏನು ಪ್ರಯೋಜನ ಭಾಗ್ಯ ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇರ್ತಾಳೆ. ಅಷ್ಟರಲ್ಲಿ ಆದಿ ಕೂಡ ಅವ್ರ ಅಪ್ಪಂಗೆ ನಾನು ಭಾಗ್ಯನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ಬಿಟ್ಟಿರ್ತಾನೆ. ಅಪ್ಪ, ನಾನು ಈ ವಿಚಾರನ ಭಾಗ್ಯ ಅವ್ರು ಒಪ್ಕೊಂಡ್ಮೇಲೆ ಎಲ್ರಿಗೂ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಬಲವಂತ ಮಾಡಿರೋದ್ರಿಂದ ನಾನು ಈ ವಿಚಾರನ ಮುಂಚೆನೇ ನಿಮ್ಗೆ ಹೇಳಬೇಕಾಯ್ತು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಏನು, ಭಾಗ್ಯನ ನೀನು ಇಷ್ಟಪಡ್ತಾ ಇರೋದು, ಇದಕ್ಕೆ ಭಾಗ್ಯ ಒಪ್ಕೊಂಡ್ಲಾ ಅಂತ ಹೇಳಿದಾಗ ಆಗಲ್ಲ ಅಂತ ಹೇಳ್ಬಿಟ್ರು ಅಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹೇಗೋ ಹೇಗೋ ಇದೆಲ್ಲ ಅಂತ ಹೇಳಿದಾಗ ನಾನು ಅವ್ರ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟಿದ್ದೀನಿ ಅಪ್ಪ, ಅದಕ್ಕೆ ನಾನು US ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಆದಿ, ಈಗ ತಾನೇ ಆ ನರಕದಿಂದ ಹೊರಗಡೆ ಬಂದಿದ್ಯಾ, ಮತ್ತಾಗಲೇ ಅಲ್ಲಿಗೆ ಹೋಗ್ತೀನಿ ಅಂತ ಯೋಚನೆ ಮಾಡ್ತಾ ಇದೆಯೇನೋ, ತಪ್ಪು ಕಣೋ, ಇದೆಲ್ಲ ಬೇಡ, ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ಬೇಡಪ್ಪ, ಏನು ಮಾತಾಡೋದು ಬೇಡ, ನಾನು ಇಲ್ಲಿ ಇರೋದಿಲ್ಲಪ್ಪ. ಪ್ರತಿ ಸಲ ಕೂಡ ನಾನು ಅವ್ರ ಮುಂದೆ ನಿಂತಾಗ ಸೋತು ಅವ್ರ ಮುಂದೆ ಪ್ರೀತಿ ಇಲ್ದೇನೆ ಒದ್ದಾಡೋದಕ್ಕಿಂತ ನಾನು ಕಣ್ಣಿಗೆ ಕಾಣದೇ ಇರೋ ಥರ ದೂರ ಇದ್ರೇ ಒಳ್ಳೆಯದು. ಅದು ಅಲ್ಲದೆ ನಾನು ಇವಾಗ ಸ್ಟ್ರಾಂಗ್ ಆಗಿದ್ದೀನಪ್ಪ, ಏನು ಬೇಕಿದ್ರೂ ಎದುರಿಸ್ತೀನಿ. ಹೇಗಿದ್ರು ಮಹಿತಾಕ ಅಲ್ಲಿ ಒಬ್ಳೆ ಕೆಲಸ ನೋಡ್ಕೋತಾ ಇದ್ದಾಳೆ, ನಾನು ಅಲ್ಲೇ ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಬಿಡಕಣೋ, ಈ ನಿರ್ಧಾರ ತಪ್ಪು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಇಲ್ಲಪ್ಪ, ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾನೆ. ಈ ಕಡೆ ನೋಡಿದ್ರೆ ತನ್ವಿ ರೂಮಿಗೆ ಬರ್ತಾಳೆ, ಅವರಪ್ಪ ಫೋನ್ ಮಾಡಿರ್ತಾರೆ. ಆಗ ಪಪ್ಪ ಫೋನ್ ಮಾಡಿದ್ದಾರೆ, ಯಾಕಿರ್ಬೋದು, ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡೋದಕ್ಕೆ ಹೋಗ್ತಾಳೆ. ಅಜ್ಜಿ ಕೇಳಿಸ್ಕೊಂಡ್ರೆ ಬೈದ್ಬಿಡ್ತಾರೆ ಅಂತ ಹೇಳಿ ಡೋರ್ ಲಾಕ್ ಮಾಡ್ಕೊಂಡು ಫೋನ್ ಮಾಡ್ತಾಳೆ. ಆಗ ಹಲೋ ತನ್ವಿ ಪುಟ ಅಂತ ಹೇಳಿ ಹೇಳ್ತಾನೆ. ಆಗ ಅಪ್ಪ, ಪಪ್ಪ ಹೇಗಿದ್ದೀರಾ ಪಪ್ಪ, ಇವಾಗ ಆರಾಮಾಗಿದ್ದೀರಾ, ಸುಸ್ತೆಲ್ಲ ಹೋಯ್ತಾ, ನಾನು ಆರಾಮಾಗಿದ್ದೀನಿ, ನೀನು ಯಾಕೆ ಸ್ವಲ್ಪ ಬೇಜಾರಲ್ಲಿದೆಯಾ ಅನಿಸುತ್ತೆ, ಏನಾಯಿತು ಅಂತ ಹೇಳಿದಾಗ ಅದು ಪಪ್ಪ ಏನಿಲ್ಲ ಅಂತ ಹೇಳ್ತಾಳೆ. ಅದು ನೀನು ಉಸಿರಾಡೋ ಉಸಿರಲ್ಲೇ ನನಗೆ ಗೊತ್ತಾಗುತ್ತೆ ನನ್ನ ಮಗಳು ಹೇಗಿದ್ದಾಳೆ ಅಂತ ಹೇಳಿ, ಅಜ್ಜಿ ಏನಾದರೂ ಬೈದ್ರಾ ಅಂತ ಹೇಳಿದಾಗ ಹೌದು ಪಪ್ಪ ಅಂತ ಹೇಳ್ತಾರೆ. ಅವ್ರು ಬೈದಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ತನ್ವಿ, ನಾನು ನಿನಗೆ, ನಿಮ್ಮ ಅಮ್ಮಂಗೆ, ಅಜ್ಜಿಗೆ, ತಾತಂಗೆ, ತನ್ಮಗೆ ಎಲ್ಲ ಎಷ್ಟು ಬೇಜಾರು ಮಾಡಿದ್ದೀನಿ, ನೋವು ಕೊಟ್ಟಿದ್ದೀನಿ, ಅಂಥದ್ರಲ್ಲಿ ನೀನು ನನಗೆ ಸಪೋರ್ಟ್ ಮಾಡಿರೋದು ಅವ್ರಿಗೆ ಬೇಜಾರು ಆಗೇ ಆಗಿರುತ್ತೆ, ಅದಕ್ಕೆ ಹಾಗೆಲ್ಲ ಬೈದಿರ್ತಾರೆ. ನೀನು ಅದ್ರ ಬಗ್ಗೆ ಎಲ್ಲ ಏನೂ ಯೋಚನೆ ಮಾಡೋದಕ್ಕೆ ಹೋಗಬೇಡ. ಅವ್ರು ಏನಾದರೂ ಬೈದರೆ ನೀನು ಯಾವಾಗಾದ್ರೂ ನನ್ನ ಫೋನ್ ಮಾಡು, ಬೈದಿದ್ದಕ್ಕೆ ಬೇಜಾರು ಮಾಡ್ಕೋಬೇಡ, ನಾನು ಮಾಡಿರೋದು ತಪ್ಪಲ್ವಾ ಅಂತ ಹೇಳಿದಾಗ ಫೋನ್ ಕಟ್ ಮಾಡ್ತಾನೆ. ಸರಿ ಪುಟ, ನೀನು ಫೋನ್ ಮಲ್ಕೋ ಅಂತ ಹೇಳಿ ಫೋನ್ ಕಟ್ ಮಾಡಿದ ತಕ್ಷಣ ಇವಳು ಹಾಗೆ ಸುಮ್ಮನೆ ಮಲ್ಕೊಂಡ್ಬಿಡ್ತಾಳೆ. ಶ್ರೇಷ್ಠ ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಡ್ತಾಳೆ. ಏನು, ಇವನು ಆಗಲೇ ಮತ್ತೆ ಆ ಕಡೆಗೆ ಹೊಲ್ಕೋತಾ ಇದ್ದಾನ, ಇದನ್ನೆಲ್ಲ ನಾನು ಹೀಗೆ ಬಿಡೋದಿಲ್ಲ, ಇದನ್ನೆಲ್ಲ ನಿಲ್ಲಿಸ್ಬೇಕು ಅಂದರೆ ಶ್ರೇಷ್ಠ ನೀನು ದೊಡ್ಡದಾಗೆ ಪ್ಲ್ಯಾನ್ ಮಾಡಬೇಕು ಶ್ರೇಷ್ಠ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳಿ ಬೆಳಗ್ಗೆ ಎದ್ದು ಅವಳನ್ನ ಮೀಟ್ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾಳೆ. ಈ ಕಡೆ ನೋಡಿದ್ರೆ ಇವನು ಫುಲ್ಲು ರೆಡಿ ಆಗಿಬಿಟ್ಟಿರ್ತಾನೆ. ರೆಡಿ ಆಗಿಬಿಟ್ಟು ಹೊರಗಡೆ ಎಲ್ಲೋ ಹೋಗೋದಕ್ಕೆ ಅಂತ ಪೇಪರ್ ಎಲ್ಲ ಹಿಡ್ಕೊಂಡು ನಿಂತಿರ್ತಾನೆ. ಅಷ್ಟರಲ್ಲಿ ಅವರ ಅಪ್ಪ ಕೂಡ ಬರ್ತಾರೆ. ಆದರೆ ರಾತ್ರಿ ಆಗಿರೋ ಇನ್ಸಿಡೆಂಟನ್ನು ನಿಂತ್ಕೊಂಡು ನೆನೆಸ್ಕೋತಾ ಇರ್ತಾರೆ. ಕನಕ, ಏನಾಯಿತು ಕನಕ, ನಾನಿವತ್ತು ನನ್ನ ಜೀವನದಲ್ಲಿ ತಿನ್ನೋದಕ್ಕೆ ಹೊಟ್ಟೆಗೆ ಪರದಾಡ್ತಾ ಇರುವಂತಹ ಟೈಮಲ್ಲಿ ನನ್ನ ಜೀವನ ಎಲ್ಲನೂ ಸರಿ ಮಾಡಿಕೊಂಡೆ, ನನ್ನ ಜೀವನ ಸರಿ ಮಾಡಿಕೊಂಡೆ ಅಂತ ಹೇಳಿ ಸಂತೋಷ ಪಡಬೇಕಾ, ಅಥವಾ ನನ್ನ ಮಕ್ಕಳು ಜೀವನನ ಸರಿ ಮಾಡೋದ್ರಲ್ಲಿ ನಾನು ಸೋತೋದೆ ಅಂತ ಹೇಳಿ ದುಃಖ ಪಡಬೇಕಾ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಇವತ್ತು ನಮಗೆಲ್ಲ ಇದೆ, ಆದರೆ ನನ್ನ ಮಗ ಆದಿ ಅವನ ಜೀವನದಲ್ಲಿ ನೆಮ್ಮದಿ ಇಲ್ಲ ಅನ್ನೋ ಥರ ಆಗಿದೆ. ಹೇಗಿದನ್ನೆಲ್ಲ ಸರಿ ಮಾಡಲಿ, ಅವನು ಭಾಗ್ಯನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ, ಭಾಗ್ಯ ಆ ವಿಚಾರಕ್ಕೆ ಆಗಲ್ಲ ಅಂತಲೇ ಹೇಳ್ಬಿಟ್ಟಿದ್ದಾಳೆ, ಇನ್ನು ನಾನು ಹೋಗಿ ಏನಂತ ಮಾತಾಡಲಿ, ನಾನು ಮಾತಾಡಿದರೆ ಅವಳು ಒಪ್ಕೋತಾಳ ಅಂತ ಹೇಳಿ ಯೋಚನೆ ಮಾಡ್ತಾ ಇರೋದನ್ನ ನೆನಪಿಸ್ಕೊಂಡು ಆದಿ, ಇದೇನಿದು ಪೇಪರು ಅಂತ ಹೇಳಿ ಹೇಳ್ತಾರೆ. ಅದು ಅಂತ ಹೇಳಿ ಹೇಳಿದಾಗ ಏನಪ್ಪ ಎಲ್ಲಾದರೂ ಹುಟ್ಟಿದ್ಯಾ ಅಂತ ಹೇಳಿದಾಗ ಫ್ಲೈಟ್ ಟಿಕೆಟಪ್ಪ ಅಂತ ಹೇಳಿ ಹೇಳ್ತಾರೆ. ಆಗ ಏನು, ಫ್ಲೈಟ್ ಟಿಕೆಟಾ, ಹೌದಪ್ಪ, ನಾನು US ಹೋಗೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದಾಗ ಆದಿ ಬೇಡ ಕಣೋ ಅಂತ ಹೇಳ್ತಾರೆ. ಇಲ್ಲಪ್ಪ, ನನಗಿಲ್ಲಿರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನೋಡು, ಭಾಗ್ಯನ ಹತ್ರ ನಾನು ಮಾತಾಡ್ತೀನಿ ಕಣೋ ಅಂತ ಹೇಳಿದಾಗ ಬೇಡಪ್ಪ, ಅವರು ನಿರ್ಧಾರನ ಖಂಡಿತವಾಗಿಯೂ ನಿರ್ಧಾರ ಮನಸ್ಸಲ್ಲಿ ಇಟ್ಕೊಂಡೇ ಹೇಳಿದ್ದಾರೆ. ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನಾವು ಬಲವಂತ ಮಾಡಿದರೆ ತಪ್ಪಾಗ್ಬಿಡತ್ತೆ ಅಲ್ವಾ, ಹಾಗೆ ಅವ್ರ ಮುಖ ನೋಡ್ಕೊಂಡೆ ಪ್ರತಿದಿನ ಇರೋದಕ್ಕೂ ನನಗೆ ಇಷ್ಟ ಆಗ್ತಾ ಇಲ್ಲಪ್ಪ, ನನಗೆ ತುಂಬಾ ಬೇಜಾರಾಗ್ತಾ ಇದೆಯಪ್ಪ, ನಾನು ಇಲ್ಲಿಂದ ಹೊರಟ್ಬಿಡ್ತೀನಿ ಫಸ್ಟು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಇಲ್ಲ, ನೀನು ಈಗೆಲ್ಲ ಮಾತಾಡಿದ್ರೆ ನಾನು ಅದನ್ನೆಲ್ಲ ಕೇಳೋದಿಲ್ಲ, ಇರು ನಾನು ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡೋದಕ್ಕೆ ಅಂತ ಹೇಳಿ ಫೋನ್ ತಗೋತಾ ಇರ್ತಾನೆ. ಅಷ್ಟರಲ್ಲಿ ಭಾಗ್ಯನೇ ಆದಿ ಫೋನಿಗೆ ಫೋನ್ ಮಾಡಿಬಿಡ್ತಾಳೆ. ನೋಡು, ಭಾಗ್ಯ ಫೋನ್ ಮಾಡ್ತಾ ಇದ್ದಾಳೆ, ರಿಸೀವ್ ಮಾಡು ಅಂತ ಹೇಳಿದಾಗ ಒಂದು 3 ಸಲ ಮಾಡೋವರೆಗೂ ರಿಸೀವೇ ಮಾಡೋದಿಲ್ಲ, ಹಾಗೆ ಇರ್ತಾನೆ. ಆಗ ಯಾಕೋ ರಿಸೀವ್ ಮಾಡ್ತಾ ಇಲ್ಲ, ರಿಸೀವ್ ಮಾಡೋ ಅದಿ ಅಂತ ಹೇಳಿ ಹೇಳ್ತಾರೆ. ಆಗ ಅದು ಅಪ್ಪ ಅಂತ ಹೇಳಿದಾಗ ನೋಡು, ಫೋನ್ ರಿಸೀವ್ ಮಾಡು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ರಿಸೀವ್ ಮಾಡಿದ ತಕ್ಷಣವೇ ಆದಿಯವರೇ ಅಂತ ಹೇಳಿದಾಗ ಅಪ್ಪ,
ಅವರು ಕ್ಯಾಟ್ರಿಂಗ್ ಅವ್ರದ್ದು ಕಸ್ಟಮರ್ದು ನಂಬರ್ ಲಿಸ್ಟ್ ನನ್ನ ಹತ್ರನೇ ಇದೆ, ಅದನ್ನು ಅಡ್ರೆಸ್ ಎಲ್ಲನೂ ಕೇಳೋದಕ್ಕೆ ಫೋನ್ ಮಾಡಿದ್ದಾರೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು, ಭಾಗ್ಯವರೇ ಕೇಟ್ರಿಂಗ್ದು ನಮ್ಮ ಡೀಲರ್ಸ್ ಇದ್ದಾರಲ್ಲ ಅವ್ರ ಫೋನ್ ನಂಬರ್ ಎಲ್ಲ ನನ್ನ ಹತ್ರ ಇದ್ದಾರೆ, ನಾನು ಸಾರಿ ನೀವು ಕೇಳ್ದೇ ಕೊಡಬೇಕಾಗಿತ್ತು, ಕೊಡಲಿಲ್ಲ, ಇವಾಗಲೇ ಇದನ್ನೆಲ್ಲ ಕಳಿಸ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾನೆ. ಆಗ ಭಾಗ್ಯ ತುಂಬಾ ಬೇಜಾರಾಗ್ಬಿಡುತ್ತೆ. ನಾನು ಇಷ್ಟು ದೊಡ್ಡ ತಪ್ಪು ಮಾಡಿ ಕ್ಷಮೆ ಕೇಳಬೇಕು, ಕೇಳಿದ ತಕ್ಷಣವೇ ಅವ್ರಿಗೆ ಕ್ಷಮಿಸ್ಬೇಕು ಅನ್ನೋದು ಎಷ್ಟು ತಪ್ಪು, ನನ್ನ ಮಾತಿಂದ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆ ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇರ್ತಾಳೆ. ಅದೇ ಟೈಮಿಗೆ ಅದು ಕೂಡ ಫೋನಲ್ಲೇ ಮೆಸೇಜ್ ಆಗ್ತಾನೆ, ಭಾಗ್ಯವರೇ ಐ ಆಮ್ ಸಾರಿ ಭಾಗ್ಯವರೇ, ಕಸ್ಟಮರ್ ಲಿಸ್ಟನ್ನು ನಾನು ನಿಮಗೆ ಕೇಳೋದಕ್ಕೂ ಮುಂಚೆನೇ ಕೊಡಬೇಕಾಗಿತ್ತು, ಕೊಡಲಿಲ್ಲ, ಇವಾಗ ಎಲ್ಲದನ್ನು ಕಳಿಸಿದ್ದೀನಿ, ಎಲ್ಲನೂ ಕೊಟ್ಟಿದ್ದೀನಿ ಭಾಗ್ಯವರೇ, ದಯವಿಟ್ಟು ಕ್ಷಮಿಸಿ, ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಿರೋದಕ್ಕೆ ಸಾರಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಮೆಸೇಜ್ ಹಾಕಿರ್ತಾನೆ. ಅದನ್ನ ಕೇಳಿಸ್ಕೊಂಡು, ಆದಿಯವರೇ ನನ್ನ ಮಾತಿಂದ ನಿಮ್ಗೆ ತುಂಬಾ ಬೇಜಾರಾಗಿದೆ ಅಂತ ನನಗೆ ಗೊತ್ತು, ದಯವಿಟ್ಟು ನಾನು ಮಾತಾಡಿರೋದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳಿ ಅವಳು ಕೂಡ ಮೆಸೇಜ್ ಹಾಕಿರ್ತಾಳೆ. ಅಷ್ಟರಲ್ಲಿ ಇದು ವಾಟ್ಸಪ್ದು ಡಿ ಪಿ ಏನಿರುತ್ತೆ ಅದು ಹೋಗ್ಬಿಡುತ್ತೆ. ಅರೆ ಇದಕ್ಕಿದ್ದಾಗೇನೆ ಇದೇನಿದು ಡಿ ಪಿ ಮಾಯ ಆಗೋಗ್ಬಿಡ್ತು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ನಿಂತ್ಕೋತಾಳೆ. ಅಷ್ಟರಲ್ಲಿ ಅವನು ಭಾಗ್ಯ ನಂಬರ್ ಆ ಬ್ಲಾಕ್ ಲಿಸ್ಟಿಗೆ ಹಾಕ್ಬಿಡ್ತಾನೆ. ಅವರಪ್ಪ ಯಾಕೋ ಈ ರೀತಿ ಭಾಗ್ಯ ನಂಬರ್ ಬ್ಲಾಕ್ ಲಿಸ್ಟಿಗೆ ಹಾಕಿದ್ಯಾ ಅಂತ ಹೇಳಿದಾಗ, ಪರವಾಗಿಲ್ಲಪ್ಪ, ಅವರು ಲೈನನ್ನು ಕ್ರಾಸ್ ಮಾಡೋದಿಲ್ಲ, ನಾನು ಕೂಡ ಲೈನ್ ಕ್ರಾಸ್ ಮಾಡಬಾರ್ದು ಅಲ್ವಾ, ಅದಕ್ಕೆ ಬ್ಲಾಕ್ ಲಿಸ್ಟಿಗೆ ಹಾಕ್ಬಿಟ್ಟೆ ಅಂತ ಹೇಳಿ ಹೇಳ್ತಾನೆ. ನೀನು US ಹೋಗೋದ್ರಿಂದ ಸಮಸ್ಯೆ ಎಲ್ಲ ಬಗ್ಗೆ ಹರಿಯಲ್ಲ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಅವ್ರ ಅತ್ತೆ ಮೀನಾಕ್ಷಿ ಬಂದು ಕೇಳಿಸ್ಕೊಂಡ್ಬಿಡ್ತಾಳೆ. ಅಣ್ಣ ಏನು ಹೇಳ್ತಾ ಇದೆಯಾ ನೀನು, US ಹೋಗ್ತಾ ಇದ್ದಾನಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಹೌದಮ್ಮ ಅಂತ ಹೇಳಿ ಹೇಳ್ತಾನೆ. ಇವಳು ಫುಲ್ಲು ಶಾಕ್ ಆಗಿಬಿಟ್ಟು ಬಂದು ನಿಂತ್ಕೋತಾನೆ. ಈ ಕಡೆ ನೋಡಿದ್ರೆ ತನ್ವಿ ಕಾಲೇಜಿಗೆ ಬರ್ತಾ ಇರ್ತಾಳೆ. ಅಷ್ಟರಲ್ಲಿ ಶ್ರೇಷ್ಠ ಅವಳನ್ನ ಗುಡ್ಸೋ ಥರನೇ ಬಂದ್ಬಿಟ್ಟು ಎದುರುಗಡೆ ಕಾರ್ ನಿಲ್ಲಿಸ್ತಾಳೆ. ನಿಂತ್ಕೊಂಡು ನೋಡ್ತಾ ಇರಬೇಕಿದ್ರೆ, ಏನೇ ಇವಾಗ ನೀನು ನಿಮ್ಮ ಅಪ್ಪನ್ನ ನಿಮ್ಮ ಜೊತೆ ಸೇರಿಸ್ಕೋಬೇಕು ಅಂತ ಮಾಡಿದ್ಯಾ ಅಂತ ಹೇಳಿದಾಗ, ಹೌದು ನಮ್ಮ ಪಪ್ಪ ನಮ್ಮ ಜೊತೆ ಇದ್ದಾಗ ಖುಷಿಯಾಗಿರ್ತಿದ್ರು, ಆದರೆ ನಿಮ್ಮ ಜೊತೆ ಇದ್ದು ಆ ಖುಷಿ ಅನ್ನೋದು ಇಲ್ಲ, ಅವ್ರು ಎಷ್ಟು ಸಫರ್ ಪಡ್ತಾ ಇದ್ದಾರೆ ಅಂತ ಹೇಳಿದಾಗ, ಇದೆಲ್ಲ ಆಗ್ತಾ ಇರೋದು ನಿಮ್ಮಿಂದನೇ ಅಂತ ಹೇಳ್ತಾಳೆ. ಅದಾದಮೇಲೆ ಇವಾಗ ನಿಮ್ಮ ಪಪ್ಪನ ನೀವು ನಿಮ್ಮ ಕಡೆ ಸೇರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ಪ್ಲ್ಯಾನ್ ಎಲ್ಲ ಏನು ನಿಮ್ಮಮ್ಮ ಭಾಗ್ಯಂದ, ಹೇಗಿದ್ರು ನಾವು ಕಾಮತ್ ಫ್ಯಾಮಿಲಿ ಮೇಲೆ ಕೇಸ್ ಹಾಕಿದ್ದೀವಲ್ವಾ, ಅದರಿಂದ ಬೇಕಾದಷ್ಟು ದುಡ್ಡು ಬರುತ್ತೆ, ಅದಕ್ಕೆ ನಿಮ್ಮ ಪಪ್ಪನ ನಿಮ್ಮ ಕಡೆ ಸೇರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಅಂತ ಚೀಪ್ ಗಿಮಿಕ್ಸು ಉದ್ದೇಶ ನಮ್ಗೆ ಯಾವುದೂ ಇಲ್ಲ, ನಮ್ಮ ಪಪ್ಪ ಖುಷಿಯಾಗಿರಬೇಕು ಅಷ್ಟೇ, ನೀವ್ಯಾರು ಇದನ್ನೆಲ್ಲ ಕೇಳೋದಕ್ಕೆ, ಅಂಥ ಬುದ್ಧಿ ಇರೋದು ನಿಮಗೇನೆ, ನಮ್ಮ ಪಪ್ಪ ಇಷ್ಟೆಲ್ಲ ಹಾಳಾಗೋದಕ್ಕೆ ಒದ್ದಾಡ್ತಾ ಇರೋದಕ್ಕೆ ಕಾರಣನೇ ನೀವು ಅಂತ ಹೇಳಿ ಹೇಳ್ಬಿಡ್ತಾಳೆ. ಅವಳು ಕೆನ್ನೆಗೊಂದು ಹೊಡ್ಬಿಡ್ತಾಳೆ. ಅದನ್ನ ನೋಡಿ ತಾಂಡೋಗಿ ತುಂಬಾ ಕೋಪ ಬರುತ್ತೆ. ನನ್ನ ಮಗಳಿಗೆ ಹೊಡಿತೀಯಾ, ಎಷ್ಟೇ ಧೈರ್ಯ ನಿನಗೆ, ಯಾರೇ ಅಧಿಕಾರ ಕೊಟ್ಟಿದ್ದು ನನ್ನ ಮಗಳ ಮೇಲೆ ಕೈ ಮಾಡೋದಕ್ಕೆ, ನಾನೇ ಇದುವರೆಗೂ ಒಂದೇಟು ಹೊಡೆದಿಲ್ಲ, ನೀನು ಹೊಡಿತೀಯಾ ಅಂತ ಹೇಳಿ ಹೊಡೆದ್ಬಿಡ್ತಾನೆ. ಆಗ ತಾಂಡವ್ ಅಂತ ಹೇಳಿದಾಗ, ನೋಡು ನೀನು ಮತ್ತೆ ಮಾತಾಡಿ ನಾನು ಇನ್ನೊಂದ್ಸಲ ನಿನ್ನ ಮೇಲೆ ಕೈ ಮಾಡೋದಕ್ಕೂ ಮುಂಚೆ ಇಲ್ಲಿಂದ ಹೊರಟೋಗು ಅಂತ ಹೇಳಿ ಹೇಳ್ತಾನೆ. ಅದಾದ್ಮೇಲೆ ಕೋಪ ಮಾಡ್ಕೊಂಡು ಹೋಗ್ತಾಳೆ. ತನ್ವಿ ಪುಟ್ಟ ಐ ಆಮ್ ಸಾರಿ ಪುಟ್ಟ, ಅವಳ ಪರವಾಗಿ ನಾನು ಅಪಲೋಜೈಸ್ ಮಾಡ್ತೀನಿ ನಿನ್ನ ಹತ್ರ, ಐ ಆಮ್ ಸಾರಿ ಅಂತ ಹೇಳಿದಾಗ, ಇಟ್ಸ್ ಓಕೆ ಪಪ್ಪ ಅಂತ ಹೇಳ್ತಾನೆ. ಸರಿ ನೀನು ಕ್ಲಾಸ್ಗೆ ಹೋಗು ಅಂತ ಹೇಳಿ ಅಲ್ಲಿಂದ ಕಳಿಸ್ಬಿಡ್ತಾನೆ. ಅವಳ ಫ್ರೆಂಡ್ಸ್ ಎಲ್ಲ ಅದನ್ನೆಲ್ಲ ನೋಡ್ಬಿಟ್ಟು, ತನ್ವಿ ನನಗೆ ತುಂಬ ಖುಷಿ ಆಗ್ತಾ ಇದೆ ತನ್ವಿ ಅಂತ ಹೇಳ್ತಾಳೆ. ಖುಷಿನಾ, ಯಾಕೆ ಅಂತ ಹೇಳಿದಾಗ, ನಿಮ್ಮ ಪಪ್ಪ ಮೊದಲು ಹೀಗಿರಲಿಲ್ಲ ಅಲ್ವಾ, ಆದರೆ ಇವಾಗ ನೋಡು ಎಷ್ಟು ಪಾಸಿಟಿವ್ ಆಗಿ ನಿನ್ನ ಪರವಾಗಿ ಮಾತಾಡಿದ್ರು, ಅದಕ್ಕೆ ನನಗೆ ಖುಷಿ ಆಗ್ತಾ ಇದೆ ಅಂತ ಹೇಳಿದಾಗ ತನ್ವಿಗೂ ಕೂಡ ಖುಷಿ ಆಗಿಬಿಡುತ್ತೆ. ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ಅವ್ರ ಅತ್ತೆ ಬಂದು, ಯಾಕೆ ನೀನು ಹೋಗ್ತಾ ಇದೆಯಾ US ಅಂತ ಹೇಳಿದಾಗ, ಮಹಿತಕ್ಕ ಅಲ್ಲಿ ಬಿಸ್ನೆಸ್ ನೋಡ್ಕೋತಾ ಇದ್ದಾಳಲ್ವಾ, ಅವಳಿಗೆ ಒಬ್ಳಿಗೆ ಕಷ್ಟ ಆಗುತ್ತೆ, ಹಾಗಿದ್ರೆ ಇಲ್ಲಿ ಕನಿಕಾ ಇದ್ದಾಳಲ್ವಾ, ಅವಳೆಲ್ಲ ನೋಡ್ಕೋತಾಳೆ ಅಂತ ಹೇಳಿದಾಗ, ಮನೆ ಪರಿಸ್ಥಿತಿ ಕೇಳ್ತಾ ಇದ್ದೀನಿ ಕಣೋ, ಮನೆಯಲ್ಲಿರೋ ನಮ್ಮನ್ನೆಲ್ಲ ಯಾರು ನೋಡ್ಕೋತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿ ಆದಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ದೇ ಯೋಚನೆ ಮಾಡ್ತಾ ಇರ್ತಾಳೆ. ಮುಂದಿನ ವಿಡಿಯೋದಲ್ಲಿ ತಾಂಡವ್ ಬಂದು ಮನೆಯಲ್ಲಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೋತಾ ಇರ್ತಾನೆ. ಆಗ ತಾಂಡವ್ ಏನಾಗಿದೆ ನಿನಗೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಏನಾಗಿದೆ ಅಂತ ಅಂದರೆ, ನಿನ್ನ ಜೊತೆ ಇದ್ದಾಗಿಂದ ನನ್ನ ನೆಮ್ಮದಿ ಜೀವನ ಎಲ್ಲ ಹಾಳಾಗೋಗಿದೆ, ತಿನ್ನೋದಕ್ಕೆ ಇಟ್ಟಿಲ್ಲ ಅಂತ ಅಂದ್ರೂ ಕಣ್ಮುಚ್ಕೊಂಡಾಗ ನೆಮ್ಮದಿಯಾಗಿ ನಿದ್ದೆ ಬರಬೇಕು, ಆದರೆ ನಿನ್ನ ಜೊತೆ ಇದ್ದಾಗಿಂದ ನಾನು ನೆಮ್ಮದಿಯಾಗಿ ಒಂದು ದಿನ ಕೂಡ ನಿದ್ದೆ ಮಾಡಿಲ್ಲ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಇವಾಗಲೇ ಆ ಭಾಗ್ಯನೇ ನನಗಿನ್ನ ಬೆಟರ್ ಅಂತ ಅನ್ನಿಸ್ತಾ, ಅದಕ್ಕೆ ಹೋಗ್ತಾ ಇದೆಯಾ, ಹೌದು ನಾನು ಅವಳ ಹತ್ರನೇ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾನೆ. ತಾಂಡವ್ ನಾನು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಲ್ಲ ಕಣೋ ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾಳೆ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ.